ಇವತ್ತು ಚಿನ್ನದ ಬೆಲೆ ಇಳಿದಿದೆ. ಆದರೆ ಇದು ಸಣ್ಣ ಸುದ್ದಿಯಲ್ಲ, ಇದರ ಹಿಂದೆ ದೊಡ್ಡ ಆಟ ನಡೆಯುತ್ತಿದೆ. ನೀವು ಇವತ್ತು ಚಿನ್ನ ಖರೀದಿಸಬೇಕಾ ಅಥವಾ ಇನ್ನೂ ಕಾಯಬೇಕಾ? ತಪ್ಪಾದ ನಿರ್ಧಾರ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಬಹುದು. ಇದು ಸರಳ ಬೆಲೆ ಇಳಿಕೆ ಅಲ್ಲ, ಇದು ಒಂದು ದೊಡ್ಡ ಸಿಗ್ನಲ್ ಅಂತ ಕೂಡ ಹೇಳಬಹುದು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ನೋಡೋಣ. ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಬಹುತೇಕ ಇಳಿಕೆ ಆಗಿದೆ. ಆದರೆ ಬಹುತೇಕ ಜನರಿಗೆ ಇದು ಗೊತ್ತಿಲ್ಲ. ಇದು ಟೆಂಪರವರಿ ಇಳಿಕೆ ಅಥವಾ ಫ್ಯೂಚರ್ ನಲ್ಲಿ ದೊಡ್ಡ ಒಂದು ಸಿಗ್ನಲ್ ಇಳಿಕೆಯಾಗಲು ಎಂಬುದನ್ನ ನೋಡೋಣ. ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಕೂಡ ಮರೆಯದೆ ಮಾಡಿ. ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ನಿಂದ ನಮಗೆ ಪ್ರೋತ್ಸಾಹ ಸಿಗುತ್ತದೆ. ಸ್ನೇಹಿತರೆ, ಇವತ್ತಿನ ಇಳಿಕೆಗೆ ರಿಯಲ್ ಹಿಡನ್ ಕಾರಣವಾದರೂ ಏನು, ಸ್ಮಾರ್ಟ್ ಇನ್ವೆಸ್ಟರ್ಗಳು ಏನು ಮಾಡುತ್ತಿದ್ದಾರೆ ಮತ್ತು ನೀವು ಈಗಾಗಲೇ ಏನು ಮಾಡಬೇಕು, ಚಿನ್ನವನ್ನ ಖರೀದಿಯನ್ನ ಮಾಡಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದ್ದಲ್ಲಿ ಸೇಫ್, ಹೀಗೆ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಲಿದ್ದೇವೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಯುದ್ಧ, ಡಾಲರ್, ಇನ್ಫ್ಲೇಷನ್, ಇದರ ಜೊತೆಗೆ ಆಯಿಲ್ನ ಬೆಲೆ, ಇದೆಲ್ಲವೂ ಕೂಡ ಚಿನ್ನದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತಿದೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ರಿಸ್ಕ್ ಅನ್ನ ಶಿಫ್ಟ್ ಮಾಡಲು ಪ್ರಾರಂಭವನ್ನ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಕಡೆಗೆ ಅಟೆನ್ಷನ್ ಹೋಗುತ್ತಿದೆ. ಗೋಲ್ಡ್ ರೇಟ್ ಕೂಡ ಸೇಫ್ ಝೋನ್ ಅಲ್ಲಿ ಇದ್ದರೂ ಕೂಡ ಈಗ ಟೆಂಪರವರಿಯಾಗಿ ಚಿನ್ನದ ಬೆಲೆ ಇಳಿಕೆಯಾಗಿದೆಯಾ ಎಂಬುದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನೀವು ಕೂಡ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಯನ್ನ ಮಾಡಲು ಆಸಕ್ತಿಯನ್ನ ಹೊಂದಿದ್ದಲ್ಲಿ ಈ ಕೂಡಲೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ದಯವಿಟ್ಟು ತಿಳಿಸಿ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸುವ ಮುಖಾಂತರ ಎಲ್ಲ ಜನರಿಗೂ ಕೂಡ ನೀವು ಕೂಡ ನೇರವಾಗಿ ಹಂಚಿಕೊಳ್ಳಬಹುದು. ಮಾರ್ಕೆಟ್ನಲ್ಲಿ ದೊಡ್ಡ ಪ್ಲೇಯರ್ಸ್ಗಳು ಇದ್ದಾರೆ, ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಜನ ಪ್ಯಾನಿಕ್ ಆಗುತ್ತಿದ್ದಾರೆ. ಕೆಲ ಜನ ಗೋಲ್ಡ್ ಕೂಡ ಸೇಲ್ ಅನ್ನ ಮಾಡಲು ಮುಂದಾಗುತ್ತಾರೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಯಾವಾಗಲೂ ಕೂಡ ಹೂಡಿಕೆ ಮತ್ತು ಸೇಲ್ ಅನ್ನ ಮಾಡುವ ಮೊದಲು ಮಾರ್ಕೆಟ್ ಅನ್ನ ಅನಲೈಸ್ ಅನ್ನ ಮಾಡುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಇವತ್ತಿನ ಪ್ರೈಸ್ ಇಳಿಕೆ ಇದು ಒಂದು ಲಾಸ್ ಅಲ್ಲ, ಇದು ಒಂದು ಆಪರ್ಚುನಿಟಿ ಜನಸಾಮಾನ್ಯರಿಗೆ ಖರೀದಿಯನ್ನ ಮಾಡಲು ಅಂತ ಹೇಳಬಹುದು. ಸ್ಮಾರ್ಟ್ ಜನ ಏನು ಮಾಡುತ್ತಾರೆ, ಖರೀದಿಯನ್ನ ಮಾಡುತ್ತಾರೆ ಸ್ವಲ್ಪ ಇಳಿಕೆಯಾದಲ್ಲಿ. ಆದರೆ ಇದು ತಾತ್ಕಾಲಿಕ ಇಳಿಕೆಯ ಅಥವಾ ಮುಂಬರುವ ದಿನದಲ್ಲಿ ಮತ್ತಷ್ಟು ಇಳಿಕೆಯಾಗಲಿದೆಯಾ ಎಂಬುದನ್ನ ಇನ್ವೆಸ್ಟರ್ಗಳು ಹಾಗೂ ಟ್ರೇಡರ್ಸ್ ಗಳಿಗೆ ತಿಳಿಯಲಿದೆ. ನಿಧಾನವಾಗಿ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಹೀಗಾಗಿ ಪ್ರತಿದಿನ ನಮ್ಮ ವಿಡಿಯೋ ನೋಡಿದಲ್ಲಿ ನಿಮಗೆ ತಿಳಿಯಲಿದೆ ಯಾವಾಗ ಪ್ರೈಸ್ ಏರಿಕೆ ಆಗುತ್ತದೆ, ಯಾವಾಗ ಪ್ರೈಸ್ ಇಳಿಕೆ ಆಗಲಿದೆ ಎಂಬುದನ್ನ. ಈಗ ಬನ್ನಿ ಹಾಗಾದರೆ ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಇಳಿಕೆಯಾಗಿದೆ ಎಂಬುದನ್ನ ನೋಡೋಣ. ಅದಕ್ಕೂ ಮತ್ತೊಮ್ಮೆ ನನ್ನ ಸಣ್ಣ ರಿಕ್ವೆಸ್ಟ್ ಏನಂದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೀವು ಕಾಯುತ್ತಿರುವ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ಕೂಡ ನೋಡೋಣ ಬನ್ನಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ನೀವು ಕಾನೂನು ಪ್ರಕಾರ ಇಟ್ಟುಕೊಳ್ಳಬಹುದು ಎಂಬುದನ್ನ ಕೂಡ ನಿಮಗೆ ತಿಳಿಸಲಿದ್ದೇನೆ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ 24 ಕ್ಯಾರೆಟ್ ಪ್ಯೂರ್ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ. 1 ಗ್ರಾಮ್ಗೆ 15,148 ರೂಪಾಯಿ ಆಗಿದೆ. ನಿನ್ನೆ 15,382 ರೂಪಾಯಿ ಇತ್ತು. 8 ಗ್ರಾಮ್ಗೆ 1,21,184 ರೂಪಾಯಿ. 10 ಗ್ರಾಮ್ಗೆ 1,51,480 ರೂಪಾಯಿ. ನಿನ್ನೆ ನೀವು ನೋಡಿದಲ್ಲಿ 1,53,820 ರೂಪಾಯಿ ಇತ್ತು. ಹೌದು, ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ 2 ರಿಂದ 4 ಸಾವಿರ ರೂಪಾಯಿ ಏರಿಕೆಯಾಗಿತ್ತು. ಯಾಕಂದಲ್ಲಿ ಯುದ್ಧ 2 ವಾರ ನಿಲ್ಲಲಿದೆ ಎಂಬ ಹೇಳಿಕೆಯಿಂದ. ಆದರೆ ಈ ಒಂದು ಹೇಳಿಕೆಯಿಂದಾಗಿ ಯುದ್ಧದ ಮಾರ್ಕೆಟ್ನಲ್ಲಿ, ಗೋಲ್ಡ್ ಮಾರ್ಕೆಟ್ನಲ್ಲಿ ಸ್ಟೆಬಿಲಿಟಿ ಕಂಡು ಬಂದಿತ್ತು. ಆದರೆ ಈಗ ಇರಾನ್ ಮತ್ತು ಇಸ್ರೇಲ್ ಯಾರ ಮಾತು ಕೂಡ ಕೇಳುತ್ತಿಲ್ಲ. ಹೀಗಾಗಿ ನೇರವಾಗಿ ಯುದ್ಧವು ಕೂಡ ಚಿನ್ನದ ಮೇಲೆ ಪರಿಣಾಮ ಬೀಳುತ್ತದೆ. ಎಲ್ಲರೂ ಕೂಡ ಟ್ರೇಡಿಂಗ್ ನಲ್ಲಿ ತಮ್ಮ ಹಣವನ್ನ ಸೂಕ್ಷ್ಮ ರೀತಿಯಲ್ಲಿ ಹೂಡಿಕೆಯನ್ನ ಮಾಡುತ್ತಾರೆ. ಇವತ್ತಿನ ಒಂದು ಚಿನ್ನದ ಬೆಲೆಯನ್ನ ನೋಡುವುದಾದ್ರೆ ಇಳಿಕೆ ಕಂಡು ಬಂದಿದೆ ಅಂತ ಹೇಳಬಹುದು. ಮಾರ್ಕೆಟ್ ಓಪನ್ ಆದಂತೆ 2,340 ರೂಪಾಯಿ ಇಳಿಕೆಯಾಗಿದೆ. ಸ್ಕ್ರೀನ್ ಮೇಲೂ ಕೂಡ ನೀವು ಚಾರ್ಟ್ ಅನ್ನ ನೋಡಬಹುದು. 10 ಗ್ರಾಮ್ಗೆ 2,340 ರೂಪಾಯಿ ಇಳಿಕೆಯಾಗಿದೆ. ನಾಳೆಯೂ ಕೂಡ ಚೂರು ಇಳಿಕೆಯಾಗುವ ಸಾಧ್ಯತೆ ಇದೆ. ಮತ್ತೆ
ಮತ್ತೆ 1,50,000 ರೂಪಾಯಿಗೆ ಬರಬಹುದು. ತದನಂತರ ಚಿನ್ನದ ಬೆಲೆಯಲ್ಲಿ ಮತ್ತೆ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಇನ್ವೆಸ್ಟರ್ಗಳು ಹಾಗೂ ಬ್ಯಾಂಕ್ಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಟ್ರೇಡರ್ಸ್ಗಳು ಹೇಗೆ ಹೂಡಿಕೆ ಮಾಡುತ್ತಾರೆ ಅದರದ ಮೇಲೆ ಚಿನ್ನದ ಬೆಲೆ ಡಿಪೆಂಡ್ ಆಗಿರುತ್ತದೆ ಎಂದು ತಜ್ಞರು ಹೇಳಿದ್ದಾರೆ. ಈಗ ಬನ್ನಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇದೆ ಎಂಬುದನ್ನ ನೋಡೋಣ. ಆಭರಣವನ್ನ ಮಾಡಿಸುವವರು 22 ಕ್ಯಾರೆಟ್ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡುತ್ತಾರೆ. ಇದೀಗ ಮದುವೆ ಸೀಸನ್ ಕೂಡ ಪ್ರಾರಂಭವಾಗಿದೆ. 22 ಕ್ಯಾರೆಟ್ ಚಿನ್ನದನ್ನ ಖರೀದಿಯನ್ನ ಮಾಡುವ ಗ್ರಾಹಕರು ಕೂಡ ಹೆಚ್ಚಿರುತ್ತಾರೆ. ಹೀಗಾಗಿ ಅದರ ಬೆಲೆಯನ್ನ ಕೂಡ ನೀವು ತಿಳಿಯುವುದು ತುಂಬಾನೇ ಮುಖ್ಯವಾಗಿರುತ್ತದೆ. 1 ಗ್ರಾಮ್ಗೆ 13,885 ರೂಪಾಯಿ ಇದೆ. 1 ಗ್ರಾಮ್ಗೆ ನೀವು ಲೆಕ್ಕ ಹಾಕಿ ಇದರ ಜೊತೆಗೆ GST ಪ್ಲಸ್ ಮೇಕಿಂಗ್ ಚಾರ್ಜಸ್ ಕೊಡಬೇಕಾಗುತ್ತದೆ. ಇದನ್ನ ಮಾತ್ರ ನೀವು ಪೇ ಮಾಡಬೇಕು. ಹೆಚ್ಚು ಪೇ ಮಾಡಲು ಹೋಗಬೇಡಿ. ಇದರ ಜೊತೆಗೆ 3 ರೇಟ್ಗಳು ಬರುತ್ತದೆ. 3 ರೇಟ್ಗಳನ್ನು ಕಂಪೇರ್ ಮಾಡಿದಲ್ಲಿ ಒಂದು ಮಾರ್ನಿಂಗ್ ಬರುತ್ತದೆ, ಒಂದು ಮಧ್ಯಾಹ್ನ, ಒಂದು ಸಾಯಂಕಾಲ ಬರುತ್ತದೆ ರೇಟ್. ಅದರ ರೇಟ್ ಮೇಲೆ ಗೋಲ್ಡ್ ಅಂಗಡಿಯವರು ಅಂದರೆ ಚಿನ್ನದ ಅಂಗಡಿಯವರು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಡುತ್ತಾರೆ. ಹೀಗಾಗಿ ನಿಮಗೂ ಕೂಡ ಇವತ್ತಿನ ಗೋಲ್ಡ್ ರೇಟ್ ಅಂದಾಜು ಏನಿದೆ, ಮಾರ್ನಿಂಗ್ ಪ್ರೈಸ್ ಏನಿದೆ ಎಂಬುದನ್ನು ಕೂಡ ತಿಳಿಯುವುದು ತುಂಬಾನೇ ಮುಖ್ಯವಾಗಿರುತ್ತದೆ. 1 ಗ್ರಾಮ್ಗೆ ಇದೀಗ 13,885 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 1,11,080 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,38,850 ರೂಪಾಯಿ ಆಗಿದೆ. ಇಲ್ಲೂ ಕೂಡ ನೀವು ನೋಡಬಹುದು 2,150 ರೂಪಾಯಿನಷ್ಟು ಇಳಿಕೆಯಾಗಿದೆ. ಒಟ್ಟಿನಲ್ಲಿ ನಿನ್ನೆಯ ಮಾರ್ಕೆಟ್ಗೆ ಕಂಪೇರ್ ಅನ್ನ ಮಾಡಿದಲ್ಲಿ ಗೋಲ್ಡ್ ಪ್ರೈಸ್ ಇವತ್ತು 2,000 - 3,000 ರೂಪಾಯಿ ಡೌನ್ ಆಗುತ್ತಲೇ ಓಪನ್ ಆಗಿದೆ ಮಾರ್ಕೆಟ್, ಟ್ರೇಡಿಂಗ್ ಮಾರ್ಕೆಟ್ ಅಂತ ಹೇಳಬಹುದು. ಇದೀಗ ಎಲ್ಲರಿಗೂ ಕೂಡ ಕಾಡುವ ಪ್ರಶ್ನೆ ಏನೆಂದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನ ಇದ್ದಲ್ಲಿ ಸೇಫ್ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೀವು ಮದುವೆ ಆಗಿದ್ದ ಮಹಿಳೆ ಆದಲ್ಲಿ 500 ಗ್ರಾಮ್ ತನಕ ಯಾವುದೇ ಒಂದು ಚೀಟಿ ಇಲ್ಲದೆ ಅಂದರೆ ಆದಾಯ ಚೀಟಿ ಮತ್ತು ಯಾವುದೇ ಒಂದು ಟ್ಯಾಕ್ಸ್ ಚೀಟಿ ಇಲ್ಲದೆ ನೀವು ಚಿನ್ನವನ್ನ ಇಡಬಹುದಾಗುತ್ತದೆ. ನಿಮ್ಮ ಮನೆಯಲ್ಲಿ ಏನಾದರೂ ಹಳೆಯ ಚಿನ್ನ ಇದ್ದಲ್ಲಿ 500 ಗ್ರಾಮ್ ತನಕ ನಿಮ್ಮ ಬಳಿ ಚಿನ್ನ ಇದ್ದಲ್ಲಿ ಸೇಫ್ ಇರುತ್ತದೆ. ಅದರ ಮೇಲೆ ಇದ್ದಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಹಾಗೂ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರಕ್ಕೆ ಚಿನ್ನದ ಮೇಲೆ ನೀವು ಎಲ್ಲ ಒಂದು ದಾಖಲಾತಿಗಳನ್ನು ನೀಡಬೇಕಾಗುತ್ತದೆ ಸ್ನೇಹಿತರೆ. ಹೌದು, ಎಷ್ಟು ಚಿನ್ನ ಇದೆ ನಿಮ್ಮ ಬಳಿಯಲ್ಲಿ ಅದರ ಒಂದು ಆದಾಯದ ಪ್ರೂಫ್, ಇದರ ಜೊತೆಗೆ ಖರೀದಿ ಮಾಡಿರುವ ಬಿಲ್ ಬೇಕು, ವಿತ್ GST ಬಿಲ್ ಬೇಕಾಗುತ್ತದೆ. ಹೌದು, ಇದರ ಜೊತೆಗೆ ಮದುವೆ ಆಗದೇ ಇರುವ ಮಹಿಳೆಯ ಬಳಿ ಎಷ್ಟು ಚಿನ್ನ ಸೇಫ್ ಆಗಿ ಇರಬಹುದು, ಹಾಗೆ ಪುರುಷರ ಬಳಿ ಎಷ್ಟು ಚಿನ್ನ ಸೇಫ್ ಆಗಿ ಇರಬಹುದು ಎಂಬುದನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ಇವತ್ತಿನ 18 ಕ್ಯಾರೆಟ್ ಚಿನ್ನದ ಬೆಲೆ ಸ್ಕ್ರೀನ್ ಮೇಲೆ ಬರುತ್ತಿದೆ, ಅದನ್ನ ಕೂಡ ನೋಡೋಣ ಬನ್ನಿ. 1 ಗ್ರಾಮ್ಗೆ 11,361 ರೂಪಾಯಿ ಇದೆ. 10 ಗ್ರಾಮ್ಗೆ 1,13,610 ರೂಪಾಯಿ ಇದೆ. ಇಲ್ಲೂ ಕೂಡ 1,000 ರೂಪಾಯಿನಿಂದ 2,000 ರೂಪಾಯಿ ತನಕ ಏರಿಳಿತ ಕಂಡು ಬಂದಿದೆ, ಅಂದರೆ ಇಳಿಕೆಯೇ ಆಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇದರ ಜೊತೆಗೆ ಮದುವೆ ಆಗದ ಮಹಿಳೆಯರು ಎಷ್ಟು ಗೋಲ್ಡ್ ಅನ್ನ ಸೇಫ್ ಆಗಿ ಇಟ್ಟುಕೊಳ್ಳಬಹುದು. 250 ಗ್ರಾಮ್ ತನಕ ಯಾವುದೇ ಬಿಲ್ ಇಲ್ಲದೆ ನೀವು ಚಿನ್ನವನ್ನ ಸೇಫ್ ಆಗಿ ಇಟ್ಟುಕೊಳ್ಳಬಹುದು. ಅದರ ಮೇಲೆ ಏನಾದರೂ ಚಿನ್ನ ಇದ್ದಲ್ಲಿ GST ಬಿಲ್ ಪ್ಲಸ್ ಅದಕ್ಕೆ ಆದಾಯ ಪ್ರೂಫ್ ಕೂಡ ನೀವು ನೀಡಬೇಕಾಗುತ್ತದೆ. ಇದರ ಜೊತೆಗೆ ಪುರುಷರು ಕೂಡ ಚಿನ್ನವನ್ನ ಹೊಂದಿರುತ್ತಾರೆ. ಅವರಿಗೆ ಎಷ್ಟು ಚಿನ್ನದ ಲಿಮಿಟ್ ಇದೆ ಅಂತ ನೋಡೋಣ. ಅವರು 200 ಗ್ರಾಮ್ ತನಕ ಚಿನ್ನವನ್ನ ಇಟ್ಟುಕೊಳ್ಳಬಹುದು ಸ್ನೇಹಿತರೆ. ಇವತ್ತಿನ ಸಿಲ್ವರ್ ಪ್ರೈಸ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತಿದೆ. 1 ಗ್ರಾಮ್ಗೆ 255 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 2,040 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 2,550 ರೂಪಾಯಿ ಆಗಿದೆ. 1 kg ಚಿನ್ನದ ಬೆಲೆ ಇವತ್ತಿನ ಬೆಲೆಯನ್ನ ನೋಡುವುದಾದರೆ 2,55,000 ರೂಪಾಯಿ ಆಗಿದೆ. ನಿನ್ನೆಗೆ ಹೋಲಿಕೆಯನ್ನ ಮಾಡಿದಲ್ಲಿ ಇವತ್ತಿನ ಬೆಲೆ 5,000 ರೂಪಾಯಿ ಇಳಿಕೆಯಾಗಿದೆ. ನಿನ್ನೆ ಏಕಾಏಕಿ 10,000 ರೂಪಾಯಿ ಏರಿಕೆಯಾಗಿ 2,60,000 ರೂಪಾಯಿ ಆಗಿತ್ತು. ಇವತ್ತು 2,55,000 ರೂಪಾಯಿ ಆಗಿದೆ ಬೆಳ್ಳಿಯ ಒಂದು ಬೆಲೆಯಲ್ಲಿ ಅಂತ ಹೇಳಬಹುದು. 1 kgಯ ಬೆಳ್ಳಿಯ ಬೆಲೆ ಇದಾಗಿರುತ್ತದೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನದಲ್ಲಿ ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವುದು ಒಳ್ಳೆಯದಾ ಅಥವಾ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವುದು ಒಳ್ಳೆಯದಾ ಎಂಬುದನ್ನು ಕೂಡ ಕಮೆಂಟ್ನಲ್ಲಿ ನಮಗೆ ನೀವು ತಿಳಿಸಬಹುದಾಗಿದೆ ಸ್ನೇಹಿತರೆ. ಹಾಗೆ ಪ್ರತಿದಿನವೂ ಕೂಡ ನೀವು ಚಿನ್ನದ ಅಪ್ಡೇಟ್ ಹಾಗೂ ಬೆಳ್ಳಿಯ ಅಪ್ಡೇಟ್ಗಳನ್ನು ತಿಳಿಯಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ಚಿನ್ನ ಮತ್ತು ಬೆಳ್ಳಿಯ ಮಾರ್ಕೆಟ್ನಲ್ಲಿ ಏನಾಗುತ್ತಿದೆ, ಹಾಗೆ ಹೂಡಿಕೆದಾರರು ಸ್ಮಾರ್ಟ್ ಆಗಿ ಎಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಎಂಬ ಪಾಯಿಂಟ್ ಟು ಪಾಯಿಂಟ್ ಇನ್ಫಾರ್ಮೇಷನ್ ಅನ್ನು ನಿಮಗೆ ನೀಡಲಿದ್ದೇವೆ. ಹಾಗೆ ಪ್ರತಿದಿನದ ಮಾರ್ಕೆಟ್ ಅನಲೈಸ್ನಿಂದ ನೀವು ಕೂಡ
ಅನಲೈಸ್ ಅನ್ನ ಮಾಡಬಹುದಾಗಿದೆ. ಚಿನ್ನದ ಬೆಲೆ ಎಷ್ಟು ಏರಿಳಿತವಾಗಬಹುದು ಎಂಬುದನ್ನು ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ಪ್ರತಿದಿನ ಗಮನದಲ್ಲಿ ಇಟ್ಟುಕೊಂಡು ನಿಮಗೆ ಚಿನ್ನ ಮತ್ತು ಬೆಳ್ಳಿಯ ದರವನ್ನು ನಾವು ಹೇಳಲಿದ್ದೇವೆ ಸ್ನೇಹಿತರೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಈ ವಿಷಯವನ್ನು ಗೋಲ್ಡ್ ಪ್ರೈಸ್ಗನ್ನು ತಪ್ಪದೇ ಶೇರನ್ನು ಮಾಡಿಕೊಳ್ಳಿ. ಧನ್ಯವಾದಗಳು.